ನಮಸ್ಕಾರ. ಇದು ಗುರುವಾರದ್ದು ಕಂಟಿನ್ಯೂಷನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಜಲ್ದಿ ಎದ್ದು ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಬುಧವಾರನೇ ಮಂತ್ರಾಲಯಕ್ಕೆ ಬಂದಿದ್ದು. ಬುಧವಾರ ರಾಯರು ದರ್ಶನ ಮುಗಿಸ್ಕೊಂಡ್ವಿ. ಗುರುವಾರ ತುಂಬ ರಶ್ ಇರುತ್ತೆ, ದರ್ಶನ ಆಗೋದಿಲ್ಲ ಅಂತಂದು ನಾವು ಬುಧವಾರ ನೈಟೇ ಮುಗಿಸ್ಕೊಂಡ್ವಿ. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಹಠ ಮಾಡಿದೆ, ಇವತ್ತು ಗುರುವಾರ ದರ್ಶನ ಮಾಡಿದ್ರೆ ನಾವು ಊರಿಗೆ ಹೋದ್ರೆ ಚೆನ್ನಾಗಿರಲ್ಲ, ಖಂಡಿತ ಪ್ಲೀಸ್ ದರ್ಶನ ಮಾಡೇ ಹೋಗೋಣ ಅಂತಂದಿದ್ದಕ್ಕೆ ಆಯಿತು ಅಂತ ಎಲ್ಲ ಒಪ್ಕೊಂಡು ದರ್ಶನಕ್ಕಂತ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಇದು ನನ್ನ ಇವತ್ತಿನ ಔಟ್ಫಿಟ್ಟು. ನಾನು ನೆನ್ನೆನೇ ಸ್ಯಾರಿ ವೇರ್ ಮಾಡಿಬಿಟ್ಟೆ. ಇವರಿಲ್ಲ ಗುರುವಾರ ಆಗಲ್ಲ, ರಶ್ ಇರುತ್ತೆ ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ. ಬಟ್ ಇವತ್ತು ಡ್ರೆಸ್ಸೇ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಮಂತ್ರಾಲಯಲ್ಲಿ ಇದ್ದೀವಿ ಅಂದರೆ ರಾಯರು ದರ್ಶನ ಮಾಡಿಲ್ಲ ಅಂದರೆ ನಾವು ಮಂತ್ರಾಲಯಕ್ಕೆ ಬಂದಿದ್ದು ಸಾರ್ಥಕ ಅನಿಸಲ್ಲ. ಅದಕ್ಕೋಸ್ಕರ ರಾಯರು ಕೂಡ ದರ್ಶನ ಮಾಡಿಸ್ತಾರೆ, ನಮ್ಮನ್ನು ಊರಿಗೂ ಸಹ ಕಳಿಸಲ್ಲ ಅಂತದ್ದು ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಹಾಗಾಗಿ ಹೊರಟ್ವಿ. ನಮ್ಮ ಮನೇಲಿ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಅವ್ರಿಗೆ ಫಸ್ಟು ತಿಂಡಿ ತಿನ್ನಿಸಿ ಕರ್ಕೊಂಡು ಹೊರಟೆ. ಹೊರಗೆ ಹೋಗ್ತಿದ್ದಂಗೆ ಫಸ್ಟು ಬರೋದೇ ನಾಮ. ಹಾಗಾಗಿ ನಾಮನ ಹಚ್ಚಿಸ್ಕೊಂಡು ನಾನು ನನ್ನ ಮಗ ನನ್ನ ಮನೆಯವರು ಎಲ್ಲ ಹೊರಟ್ವಿ. ನನ್ನ ಮಗ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತೀವಲ್ಲ, ಒಂದು ವೀಡಿಯೋ ಮಾಡ್ಕೊಳತ್ತೆ. ಇಬ್ಬರು ಒಂದು ಫೋಸ್ ಕೊಡ್ತಾಯಿದ್ದೀವಿ ನೋಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಮುಗಿಸ್ಕೊಂಡು ಸೀದಾ ಹೋದ ತಕ್ಷಣ ನಮಗೆ ಕೂಡ ಜಲ್ದಿನೇ ದರ್ಶನ ಆಯಿತು. ನಿನ್ನೆ ಥರನೇ ನಮಗೆಲ್ಲೂ ನಿಂತ್ಕೋಬೇಕು ಕ್ಯೂ ಅಲ್ಲಿ ಏನೋಷ್ಟು ಇದಿರಲಿಲ್ಲ. ರಾಯರು ನಮ್ಗೆ ಅಷ್ಟು ಜಲ್ದಿ ದರ್ಶನ ಕೊಟ್ಟರು. ಅದಾದ ತಕ್ಷಣವೇ ಸುಚೇಂದ್ರ ಸ್ವಾಮಿಗಳು ಮೂಲ ರಾಮನ ಪೂಜೆ ಮಾಡ್ತಾಯಿದ್ರು. ಆ ಪೂಜೆಗೆ ನಾವು ಸಹ ಕೂತ್ಕೊಂಡ್ವಿ. ನಿಜವಾಗ್ಲೂ ಭಾಳ ಚೆನ್ನಾಗಿ ಅನ್ನಿಸ್ತು. ನಾವು ಗುರುವಾರ ಇದ್ದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಪೂಜೆ ಕೂಡ ಫುಲ್ಲು ಸ್ಟಾರ್ಟಿಂಗಿಂದ ಫುಲ್ವರೆಗೂ ನಾವು ಪೂಜೆಗೆ ಕೂತ್ಕೊಂಡ್ವಿ. ಆದರೆ ಫುಲ್ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಸ್ವಲ್ಪ ವಿಡಿಯೋನ ಹಾಕಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮೂಲರಾಮನ ಎಲ್ರಿಗೂ ತೋರಿಸಿ ಮತ್ತೆ ಪುನಃ ಎಲ್ಲಿತ್ತೋ ಅದೇ ವಿಗ್ರಹನ ಮತ್ತೆ ಪೂಜೆ ಮುಗಿದ್ಮೇಲೆ ಮತ್ತೆ ಬಟ್ಟೆಯಲ್ಲಿ ಸುತ್ತಿ ಮತ್ತೆ ಎತ್ತಿಟ್ಬಿಡ್ತಾರೆ. ಅದನ್ನು ಪ್ರತಿಯೊಂದು ಕೂಡ ನಮಗೂ ಸಹ ತೋರಿಸಿ ಆಶೀರ್ವಾದ ಮಾಡಿಸಿ ಹಾಗೆಯೇ ಎಲ್ಲ ಎತ್ತಿಟ್ರು. ನಿಜವಾಗ್ಲೂ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾನು ಇದನ್ನೆಂದೂ ನೋಡಿದ್ದಿಲ್ಲ, ಅಷ್ಟೇ ಮೊಬೈಲ್ ವೀಡಿಯೋಗಳಲ್ಲಿ ಅಷ್ಟೇ ನೋಡಿದ್ದು. ಬಟ್ ಇದೇ ಫಸ್ಟ್ ಟೈಮ್ ಡೈರೆಕ್ಟಾಗಿ ಕೂತ್ಕೊಂಡು ಮೂಲರಾಮನ ಪೂಜೆ ಮಾಡ್ತಿದ್ದನ್ನು ನೋಡಿದ್ದು ಸುಚೇಂದ್ರ ಸ್ವಾಮಿಗಳು. ಆಮೇಲೆ ರಾಘವೇಂದ್ರ ಸ್ವಾಮಿ ಪಾದಿಕೆ ಇತ್ತಲ್ಲ, ನಿಜವಾಗ್ಲೂ ಇದು ಕೂಡ ಸಹ ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಲೈವಲ್ಲಿ ಕೂತ್ಕೊಂಡು ನೋಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಖುಷಿಯಾಯಿತು. ಜೀವನ ಸಾರ್ಥಕ ಅನ್ನಿಸ್ತು ರಾಯರದ್ದು ಈ ಪೂಜೆ ಎಲ್ಲ ನೋಡಿ. ಇದು ಕೂಡ ಪೂಜೆ ಮುಗಿಸ್ಕೊಂಡ್ವಿ ನಾವು. ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ. ಇದು ನೋಡಿರಿ, ಪಾದಿಕೆನ ತಲೆ ಮೇಲೆ ಇಟ್ಕೊಂಡು ಎದೆ ಹತ್ರ ಇಟ್ಕೊಂಡು ಎಲ್ರಿಗೂ ಸಹ ತೋರಿಸಿ ಪಾದಿಕೆನ ಎತ್ತಿಡ್ತಾರೆ ರಾಯರದು. ಇದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ಇವತ್ತು ಗುರುವಾರ ದರ್ಶನ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಹಾಗಾಗಿ ದರ್ಶನ ಮಾಡಿ ಹಾಗೆ ಕೂತ್ಕೊಂಡ್ವಿ. ಮಂತ್ರಾಕ್ಷತೆ ತೊಗೊಳ್ಳೋಣ ಅಂತ ಲೈನಲ್ಲಿ ಅಲ್ಲಿ ಬಂದರು ನೋಡಿರಿ ನಮ್ಮ ಜೈ ರಾಮ್ ಬಜರಂಗಿ ಬಲಿ ಅಂತಂದು. ಪಾಪ ಇದು ಪ್ರೆಗ್ನೆನ್ಸಿ ಇರೋದ್ರಿಂದ ಹೊಟ್ಟೆ ತುಂಬ ಹಸ್ಬಿಟ್ಟಿತ್ತು. ನನ್ನ ಮಗಳು ತಿಂಡಿ ತಿಂದಿರಲಿಲ್ಲ ಅಂತಂದು ನಾನು ಬಿಸ್ಕೆಟ್ನ ತೊಗೊಂಡೋಗಿದ್ದೆ, ಬಿಸ್ಕೆಟು ಕೇಕ್ ಅಂತಂದು. ಬಟ್ ಅದು ಯಾರ ಹತ್ರನೂ ಇದ್ದಿಲ್ಲ, ನಮ್ಮ ಹತ್ರನೇ ಬಂದು ಈಸ್ಕೊಂಡು ತಿಂದು. ನೀರು ಪಾಪ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಪ್ರಾಣಿಗಳಿಗೂ ನೀರು ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಊಟ ಅಥವಾ ನೀರು ಇಡೋದಕ್ಕೆ ಸಹಾಯ ಮಾಡಿ. ನಿಜವಾಗ್ಲೂ ಅಲ್ಲಿ ಬಂದು ನೋಡಿರಿ ಎಷ್ಟು ಚೆನ್ನಾಗಿ ನೀರು ಕೇಳ್ತಿತ್ತು. ಆಮೇಲೆ ನಾವೇ ನೀರು ಕುಡಿಸಿ ಆಮೇಲೆ ಮಂತ್ರಾಕ್ಷತೆ ಈಸ್ಕೊಂಡು ಆಮೇಲೆ ನಾವು ಡೈರೆಕ್ಟ್ ಪ್ರಸಾದಕ್ಕೆ ಹೋದ್ವಿ. ಇಷ್ಟೆಲ್ಲ ಪೂಜೆ ಕೂತ್ಕೊಂಡು ಮಂತ್ರಾಕ್ಷತೆ ಈಸ್ಕೊಂಡು ಹೋಗೋಷ್ಟೊತ್ತಿಗೆ 1:30 ಆಯಿತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಸೀದಾ ಹೋದ್ವಿ. ನನ್ನ ಮಗಳು ಕೂಡ ಊಟ ಮಾಡಲಿಲ್ಲ ನೋಡ್ರಿ, ಅವಳು ಮಲ್ಕೊಂಡ್ಬಿಟ್ಲು. ಹಾಗಾಗಿ ನಾವೇ ಪ್ರಸಾದ ತಿಂದ್ವಿ. ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನಿಜವಾಗ್ಲೂ ಸಂಜೆ ದರ್ಶನ ಮಾಡೋದೇ ಎಷ್ಟೋ ಇದು. ಬೆಳಗ್ಗೆ ಅಂದರೆ 5 ಗಂಟೆ 4 ಗಂಟೆಗೆ ದರ್ಶನ ಮಾಡಿರಿ. ಚಿಕ್ಕ ಮಕ್ಕಳು ನಿದ್ದೆ ಆಗಲ್ಲ ಅಂತಂದರೆ ಈಗ ಇಂಥ ಬಿಸಿಲಲ್ಲಂತೂ ದರ್ಶನ ಮಾಡೋಕೆ ಆಗೋದಿಲ್ಲ. ಕಾಲಂತೂ ತುಂಬ ಸುಡ್ತಿರುತ್ತೆ. ನನಗೆ ಅಲ್ಲೆಲ್ಲ ಅಡ್ಡಾಡಬೇಕು, ಫೋಟೋಸ್ ತೊಗೋಬೇಕು, ವೀಡಿಯೋ ತೊಗೊಂಡು ನನಗೆ ಆಗಲೇ ಇಲ್ಲ. ತುಂಬ ಬಿಸಿಲಿರೋದ್ರಿಂದ ನನ್ನ ಮಗನೂ ಕಾಲು ಸುಡುತ್ತೆ ಅಂತ ಅಂದ್ಕೊಂಡು ಹಾಗೆ ಓಡು ಎಲ್ಲೆಲ್ಲಿ ಓಡೋಗ್ತಿದ್ನ ಅಲ್ಲೆಲ್ಲ ಜ್ಯೂಸ್ ಇರ್ತಿತ್ತ, ಸುಮ್ಮನೆ ನಿಂತ್ಕೊಳ್ಳೋದು ಜ್ಯೂಸ್ ಕುಡಿಯೋದು, ಬರೀ ಅವನ ಕೆಲಸನೇ ಅದು ಆಗಿತ್ತು. ಬಟ್ ಆದರೆ ಇವತ್ತು ದರ್ಶನ ಮಾಡಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಸ್ಟೇ ಮಾಡಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ 4-5 ಗಂಟೆ ಆಯಿತು. ಹೋಗೋಣ ಚೆಕ್ಔಟ್ ಮಾಡ್ಕೊಂಡು ಮತ್ತೆ ಊರಿಗೆ ಹೊರಡೋಣ ಅಂತ ಹೊರಟ್ವಿ. ಆನ್ ದ ವೇ ಹೋಗ್ತಾ ರಾಘವೇಂದ್ರ ಸ್ವಾಮಿ ಮಠ ಎಲ್ಲ ನೋಡಿಕೊಂಡು ಅವ್ರು ಇದ್ದಿದ್ದು ಸ್ಥಳದಲ್ಲಿ ಎಲ್ಲ ಹಾಗೆ ನೋಡ್ಕೊತಾ ಹೋಗೋಣ ಆನ್ ದ ವೇ ಅಂತಂದು ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ಹೋಗ್ತಾ ಆನ್ ದ ವೇ ಸೌತೆಕಾಯಿ ಒಬ್ಬರು ಕಿತ್ತು ಅಜ್ಜ ತೋಟದಲ್ಲಿ ಕಿತ್ತು ಮಾರಕ್ಕೆ ಎಲ್ಲ ಇದು ಮಾಡ್ತಿದ್ರು. ನಾವು ಬಿಡಬೇಕಾ ಮೊದಲೇ ಬಿಸಿಲಿಗೂ ಅದಕ್ಕೂ ಸೌತೆಕಾಯಿ ನೋಡಿದ ತಕ್ಷಣ ಅಜ್ಜ ಕೊಡ್ತೀರಾ ಅಜ್ಜ ಅಂತ ಕೇಳಿದ ತಕ್ಷಣ ಅಜ್ಜ ಕೊಡ್ತೀನಿ 50 ರೂಪಾಯಿ kg ಅಂತಂದರು. ಆದರೂ ಪರವಾಗಿಲ್ಲ ಅಂತ ತೊಗೊಂಡು ತಿನ್ಕೊತ ಸೀದಾ ನಾವು ಕೂಡ ಹೊರಟಿದ್ದು ಅಪ್ಪಣ್ಣ ಆಚಾರ್ಯವರ ಮನೆಗೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಇದ್ದಂಥ ಸ್ಥಳ.
ಆ ಅಪ್ಪಣ್ಣ ಆಚಾರ್ಯ ಮನೆಗೆ ಹೋಗ್ತಾ ಕರೆಂಟೇ ಹೋಗ್ಬಿಡ್ತು. ಬಟ್ ನಾವು ಒಳಗೆ ಹೋದ ತಕ್ಷಣ ಕರೆಂಟ್ ಬಂದುಬಿಡ್ತು. ಅದೇ ಖುಷಿ ಆಯಿತು. ಇದು ರಾಯರು ವಿಶ್ರಾಂತಿ ತಗೊತಿದ್ದಂಥ ಜಾಗ. ಒಳಗೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ, ಬಟ್ ಅವ್ರು ಕುತ್ಕೊತಿದ್ದು ಮಲಗ್ತಿದ್ದ ಜಾಗ ಮಾತ್ರ ಅಷ್ಟು ಹಾಗೆ ಬಿಟ್ಟು ಇದು ಮಾಡಿದ್ದಾರೆ. ಇದು ರಾಯರು ಮಲ್ಕೊತಿದ್ದು ಕುತ್ಕೊತಿದ್ದ ಜಾಗ. ಇಲ್ಲೆಲ್ಲ ರಾಯರದ್ದು ಮತ್ತು ಕೂತಿದ್ದು ಮಲಗಿದ್ದು ಅವರು ಬೋಧನೆಗಳು ಮಾಡ್ತಿದ್ದು ಅದ್ರ ಫೋಟೋಸ್ ಇದೆ. ಹಾಗೆ ಅಲ್ಲಿ ಬುಕ್ಸ್ಗಳೆಲ್ಲ ಮಾರ್ತಿರ್ತಾರೆ. ಇದು ರಾಘವೇಂದ್ರ ಸ್ವಾಮಿಯವರು ಪಾಂಡುರಂಗನ ಪೂಜೆ ಮಾಡ್ತಿದ್ದಂಥ ಹಳೇ ವಿಗ್ರಹ ಇದು. ಅದು ಅಲ್ಲೇ ಇದೆ. ಅದನ್ನು ಈಗಲೂ ಸಹ ಅದು ಎಲ್ಲಿತ್ತೋ ಅಲ್ಲೇ ಇದೆ. ಹಾಗೆ ಪೂಜೆ ಕೂಡ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕೃಷ್ಣ ಸರ್ಪಂದು ಫೋಟೋನು ಸಹ ಇದೆ, ಕಲ್ಲಿನ ವಿಗ್ರಹ. ಹಾಗೆ ನಮಗೇನಾದರೂ ಹರಕೆ ಇತ್ತು ಅಂದರೆ ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪ ಮಾಡಿ ಅಲ್ಲಿ ಇಡ್ತು ಅಂದರೆ ನೆರವೇರುತ್ತಂತೆ. ಹಾಗಾಗಿ ಅದು ಕೂಡ ಇತ್ತು. ಇದನ್ನೆಲ್ಲ ನಾನು ನೋಡೇ ಇದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡಿದ್ದು. ನಿಜವಾಗ್ಲೂ ಮಂತ್ರಾಲಯ ಹೋಗಿದ್ದು ಕೂಡ ಸಾರ್ಥಕ ಅನ್ನಿಸ್ತು. ತುಂಬಾ ಖುಷಿ ಕೂಡ ಆಯಿತು. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಸೀದಾ ಬಂದಿದ್ದು ಬಿಚ್ಚಾಲೆ, ಜಪದ ಕಟ್ಟೆ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯವರ ಸೇವಾ ಟ್ರಸ್ಟು. ಆಮೇಲೆ ಇದು ಏಕಶಿಲಾ ಬೃಂದಾವನ ಇರುವಂಥ ಪ್ಲೇಸ್ ಇದು. ಅಲ್ಲಿಗೆ ಬಂದ್ವಿ ನಾವು. ಆಲ್ಮೋಸ್ಟ್ ಬರೋಷ್ಟೊತ್ತಿಗೆ ಕತ್ಲೆ ಆಗೋಗ್ಬಿಟ್ಟಿತ್ತು. 6 ಗಂಟೆ 6:30 ಆಗಿತ್ತು. ಹಾಗಾಗಿ ಇರಲಿ ಅಂತಂದು ಅಲ್ಲೇ ಹೋದ್ವಿ. ನೋಡಿ ಕೆರೆಯಲ್ಲಿ ನೀರೇ ಇಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲಿರೋದ್ರಿಂದ ನೀರೆಲ್ಲ ಇದಾದಂಗೆ ಆಗಿದೆ. ಸಂಜೆ ಹೋಗಿದ್ಕೋದ್ಕು ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ದರ್ಶನ ಕೂಡ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದು ಏನು ಗೊತ್ತಾ, ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಶಿಷ್ಯರು ಇದ್ದಂಥ ಜಾಗ ಇದು. ನೋಡಿ ಇದೇ ಏಕಶಿಲಾ ಬೃಂದಾವನ ಇರುವಂಥದ್ದು ಜಾಗ. ನೋಡಿ ಇದು ಜಾಸ್ತಿ ವೀಡಿಯೋನು ಮಾಡ್ಕೊಳ್ಳೋಂಗಿಲ್ಲ, ಎಂಥದ್ದಿಲ್ಲ. ನಾನು ಹಾಗೆ ಇರಲಿ ಅಂತ ಮಾಡಿಕೊಂಡೆ. ತಪ್ಪಾಗಿದೆ ಕ್ಷಮಿಸಿ ರಾಯರೇ ಅಂತ ಬೇಡ್ಕೊಂಡು ಇದು ಮುಗಿಸ್ಕೊಂಡು ಮುಂದೆ ಬಂದ್ವಿ. ಹಾಗೆ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ. ಈ ಬಿಚ್ಚಾಲಮ್ಮನ ದೇವಸ್ಥಾನ ಬಾಳೆಹಣ್ಣು ಬೆಲ್ಲದಿಂದ ನಿರ್ಮಾಣವಾಗಿದೆ ಅಂತೆ ಈ ದೇವಸ್ಥಾನ. ಆಶ್ಚರ್ಯ ಆಗುತ್ತಲ್ಲ, ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿದ್ದಾರೆ ಅಂತಂದರೆ. ಇದು ಕೂಡ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾವಿಲ್ಲೊಂದು ವಿಡಿಯೋ ಮಾಡ್ಕೊಂಡು ಆಮೇಲೆ ಹೊರಟ್ವಿ. ಲಾಸ್ಟ್ ಸಂಜೆ ಒಂದು ವ್ಯೂ ತೋರಿಸ್ತಾ ಇದ್ದೀವಿ ನೋಡಿರಿ, ತುಂಬಾ ಚೆನ್ನಾಗಿತ್ತು. ನಾವು 1 ಡೇ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ 2 ಡೇಸ್ ಅಂತ ಆಯಿತು. ಆಮೇಲೆ ಇಷ್ಟು ದೂರ ಬಂದಮೇಲೆ ಗೋಶಾಲೆಗೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಗೋಶಾಲೆಗೆ ಹೋಗಿ ಹಸುಗಳಿಗೂ ಸ್ವಲ್ಪ ಬಾಳೆಹಣ್ಣು ತಿನ್ನಿಸಿ ಹಾಗೆ ನಾವು ಊರ ಕಡೆ ಹೊರಟ್ವಿ. ಇದು ಇಷ್ಟು ಮಂತ್ರಾಲಯ ಬ್ಲಾಗ್ ಆಗಿತ್ತು. ಬಟ್ ನಾನು ಎಲ್ಲಾದರೂ ಮಿಸ್ಸಾಗಿ ಏನಾದರೂ ಮಾತಾಡಿದರೆ, ಗೊತ್ತಿಲ್ಲದಲೇ ಏನಾದರೂ ತಪ್ಪಾಗಿ ಮಾಹಿತಿ ನೀಡಿದರೆ ಅಥವಾ ಹೇಳಿದರೆ ದಯವಿಟ್ಟು ಕ್ಷಮಿಸಿ ರಾಯರೇ ಅಂತ ರಾಯರ ಹತ್ರ ಬೇಡಿಕೊಂಡು ಇದು ನನ್ನ ಇವತ್ತಿನ ಮಂತ್ರಾಲಯ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ದ ನೆಕ್ಸ್ಟ್ ಬ್ಲಾಗ್. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ದ